ತಮಿಳುನಾಡಲ್ಲಿ ಟಿವಿಕೆಗೆ ಎಡಪಕ್ಷಗಳು ಅಧಿಕೃತವಾಗಿ ಬೆಂಬಲವನ್ನು ಕೊಟ್ಟಿವೆ. ಸಭೆ ನಡೆಸಿ ಎಡಪಕ್ಷಗಳ ನಾಯಕರು ಬೆಂಬಲವನ್ನು ಅನೌನ್ಸ್ ಮಾಡ್ತಾರೆ. ರಾಜ್ಯಪಾಲರು 118 ಶಾಸಕರ ಬೆಂಬಲ ಪತ್ರ ಕೊಡಬೇಕು ಅಂತ ಕೇಳಿದ್ರು. ಬಿಜೆಪಿ ಒತ್ತಾಯದಿಂದ ರಾಜ್ಯಪಾಲರು ಈ ರೀತಿ ಮಾಡಿಬಿಟ್ರು. ಇಲ್ಲಿ ಸ್ಟ್ರೈಟ್ ಅವೇ CPI CPIMನವರು ರಾಜ್ಯಪಾಲರ ಮೇಲೆ ಮುಗಿಬಿದ್ದಿದ್ದಾರೆ. ಇನ್ನು ಅವರು ಕೂಡ ಬೆಂಬಲ ಕೊಡುವುದು ನಿಶ್ಚಿತವಾಗಿರಲಿಲ್ಲ, ಡಿಸೈಡ್ ಆಗಿರಲಿಲ್ಲ, ಅದು ಯಾವುದು ಕೂಡ ನಿರ್ಧಾರ ಆಗಿರಲಿಲ್ಲ. CPI ಕೊಡ್ತಾರೋ ಕೊಡಲು ಗೊತ್ತಿಲ್ಲ. ಕಾರಣ ಇವರು ಕೂಡ DMK ಜೊತೆಗೆ ಇದ್ದಂಥವರು ಬೆಂಬಲವನ್ನು ಕೊಟ್ಟುಕೊಂಡು. ಆದರೆ ಅವ್ರಿಗೆ ಬೇಜಾರಾಯ್ತಂತೆ. ಯಾವ ವಿಚಾರ ನೋಡಿ, ರಾಜ್ಯಪಾಲರು 118 ಶಾಸಕರ ಬೆಂಬಲ ಪತ್ರವನ್ನು ಕೊಡುವಂತೆ ಕೇಳಿದರು. BJP ಒತ್ತಾಯ ಮಾಡಿಸಿ ಎಡ ಅಲ್ವಾ ಇವರು, ಎಡಪಕ್ಷಗಳಲ್ವ, ಸಹಜವಾಗಿ BJP ಮೇಲೆ ಒಂದು ಬೇಸರ ಅವ್ರಿಗೆ ಇದ್ದೇ ಇರುತ್ತೆ. ಕಾರಣ ಆಲ್ಮೋಸ್ಟ್ ಭಾರತ ಆಳ್ವಿಕೆ ಅಂತ ಬಂದಾಗ ಎಡಮುಕ್ತ ಭಾರತ ಆಗಿತ್ತು. ಭಾರತದಲ್ಲಿ ಎಲ್ಲೂ ಎಡಪಕ್ಷಗಳ ಆಳ್ವಿಕೆ ಇಲ್ಲ. ಕೇರಳ ಬಂದಿತ್ತು, ಅಲ್ಲೂ ಕೂಡ ಹೋಗಿದೆ ಇದೀಗ. ಸೊ ಕಾರಣ ಯಾರು? BJP ಕಾರಣ. ವೆಸ್ಟ್ ಬೆಂಗಾಲಲ್ಲಿ TMC ಇದ್ದರೂ ಕೂಡ ತೀರಾ ಎಡಪಕ್ಷಗಳು ನಮ್ಮದು ಆಳ್ವಿಕೆ ಹೋಯಿತು ಅಂತ ಅವ್ರು ಭಾವಿಸಿರಲಿಲ್ಲ. ಇದೇ ಎಡಪಕ್ಷದ ಕುಡಿನೇ ಅಲ್ವೇ ಇದೆ. ಅಂದರೆ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥ ಕುಡಿ ಬಂದು ಮಮತಾ ಬ್ಯಾನರ್ಜಿ TMC ಮಾಡಿಕೊಂಡ್ರು ಅವರು. ಆದರೂ ಮಮತಾ ಬ್ಯಾನರ್ಜಿ ಟಿಪಿಕಲ್ ಕಾಂಗ್ರೆಸ್ಸಿಗರಾಗಿ, ಟಿಪಿಕಲ್ TMC ಅವರು ಕಾಣಿಸ್ತಾ ಇರಲಿಲ್ಲ. ಎಡಪಕ್ಷದ ಒಂದು ಕುಡಿ ರೀತಿಯೇ ಕಾಣಿಸ್ತಾ ಇದ್ದರು ಅವರು. ಹಾಗಾಗಿ ಅಂಥ ಬೇಸರ ಇದ್ದಂತೆ ಕಾಣಿಸ್ತಿಲ್ಲ ಅವ್ರಿಗೆ. ಆದರೆ BJP ಒತ್ತಾಯ ಮಾಡಿ ರಾಜ್ಯಪಾಲರು ಈ ರೀತಿ ಮಾಡಿದ್ದಾರೆ. ಹೀಗಾಗಿ CPI CPIM ನಾವು ಬೆಂಬಲ ಕೊಡ್ತಾ ಇದ್ದೀವಿ. TVKಗೆ ಬೆಂಬಲ ಕೊಡಬೇಕು ಅಂತೇಳಿ DMK ಅನುಮತಿಸಬೇಕಾಗಿಲ್ಲ. DMK ಪರ್ಮಿಷನ್ ಕೇಳ್ತಾ ಇದ್ದಾರೆ ಇವರು ಅಂತ ಮಾತಿತ್ತಲ್ಲ ರೀ. ನಾವು TVK ಸಪೋರ್ಟ್ ಮಾಡೋಕ್ಕೆ DMK ಯಾಕ್ರಿ ಕೇಳಬೇಕು? ಮತ್ತು ಅಲಯನ್ಸಲ್ಲಿ ಹಾಕಿದ್ರು ಇವರು. ಹಾಗಾದರೆ ಕಾಂಗ್ರೆಸ್ಸು ಇದೇ ಹೇಳಿತು, ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂಥೇಳಿ. ಅಲಯನ್ಸಲ್ಲಿ ಇದ್ದ ಮೇಲೆ ಒಂದು ಮಾತು ಕೇಳಬೇಕಲ್ವಾ? ಈಗ ಹೇಳ್ತಿರೋದೇನವರು ಅಂದರೆ DMK ಪರ್ಮಿಷನ್ ನಮಗೇನು ಬೇಕಾಗಿಲ್ಲ, ನಾವು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದೀವಿ. ಸರ್ಕಾರ ರಚನೆ ಮಾಡಲಿಕ್ಕೆ ಬೇರೆ ಪಕ್ಷಗಳಿಗೆ ಬಹುಮತವೇ ಇಲ್ಲ. ಬೇರೆ ಪಕ್ಷಗಳು ಟ್ರೈ ಮಾಡಿದ್ರೂ ಆಗಲ್ಲ ರೀ. ರಾಷ್ಟ್ರಪತಿ ಆಳ್ವಿಕೆ ತಡಿಬೇಕು, ತಮಿಳುನಾಡಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ಬರಬಾರ್ದು ಅಂತ ನಾವೇನು ಮಾಡ್ತಾ ಇದ್ದೀವಿ, TVKಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಸಭೆ ಆದಮೇಲೆ ಎಡಪಕ್ಷಗಳ ನಾಯಕರು ಮಾತಾಡಿದ್ದಾರೆ. is single largest party. If other parties form a post-poll alliance and show the numbers that we have enough to prove our majority, still the single largest party used to be invited, first of all, to exhaust the process. TVK is the single largest party. It needs 6 MLAs, 2 from the government, and the CPI, CPM, VCK 6 MLAs. We have given our support. It is our democratic duty. This is people democracy. We will stand with democracy. We will stand with people.